ಸಾಮೂಹಿಕ ವಿವಾಹ ಸಮಾಜಕ್ಕೆ ಆದರ್ಶ. ಏಪ್ರಿಲ್ 30 ಕುಷ್ಟಗಿ ಪಟ್ಟಣದ ಸಮಾಜ ಸೇವಕ ರವಿಕುಮಾರ್ ಸ್ವಾಮಿ ಹಿರೇಮಠ್ ಸಹೋದರ ಪುತ್ರನ ವಿವಾಹದಲ್ಲಿ 51 ಜೋಡಿ ಉಚಿತ ಸಾಮೂಹಿಕ ವಿವಾಹಗಳು ಗುರುವಾರ ಜರುಗಿದವು. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತನಾಡಿ, ಸಾಮೂಹಿಕ ವಿವಾಹಗಳು ಬಡ ಮಧ್ಯಮ ವರ್ಗದ ಕುಟುಂಬಗಳಿಗೆ ನೆರವಾಗಲಿವೆ. ಸಮಾಜಮುಖಿ ಕಾರ್ಯಕ್ರಮಗಳು ನಾಡಿನ ಜನರಿಗೆ ಸಹಕಾರಿಯಾಗಲಿವೆ. ರವಿಕುಮಾರ್ ಸ್ವಾಮಿ ಸಮ್ಮುಖದಲ್ಲಿ ನಡೆದ ಇಂತಹ ಅಭೂತ ಕಾರ್ಯ ಶ್ಲಾಘನೀಯ ಎಂದರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಸಾಮೂಹಿಕ ಸರಳ ವಿವಾಹಗಳ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ಸದ್ಭಾವನೆ ಬೆಳೆಯುತ್ತದೆ. ಗ್ರಾಮೀಣ ಭಾಗದ ಜನರಿಗೆ ವಿವಾಹ ಕಾರ್ಯಕ್ರಮ ಅನುಕೂಲವಾಗಲಿದೆ ಎಂದರು. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿ, ಸಾಮೂಹಿಕ ವಿವಾಹಗಳಿಂದ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಸಾಧ್ಯ. ಸತಿಪತಿಗಳು ಹೊಂದಾಣಿಕೆಯಿಂದ ಜೀವನವನ್ನ ಸದಾ ಹಸನ್ಮುಖಿಯಾಗಿ ಸಾಗಿಸಬೇಕಿದೆ ಎಂದು ಕಿವಿಮಾತು ಹೇಳಿದರು. ಉಭಯ ಶ್ರೀಗಳಾದ ರಂಭಾಪುರಿ ಪೀಠದ ಜಗದ್ಗುರುಗಳು, ಶ್ರೀಶೈಲ ಪೀಠದ ಜಗದ್ಗುರುಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ವೇಳೆ ಮದ್ದಾನೇಶ್ವರ ಮಠದ ಕರಿಬಸವ ಶಿವಾಚಾರ್ಯರು, ನೀಡಶೇಸಿ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ದೊಡ್ಡಿಹಾಳದ ಚಂದ್ರಶೇಖರ್ ದೇವರು, ಬಿಚ್ಕಲ್ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ, ಚಳಗೇರಿ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಗಂಗಾವತಿಯ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಬಾಗಲಕೋಟೆಯ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಹಾಗೂ ರಾಜಕೀಯ ಧುರೀಣರು ಹಾಗೂ ಸಾರ್ವಜನಿಕರು, ಮುಖಂಡರು ಈ ವೇಳೆ ಭಾಗಿಯಾಗಿದ್ದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಕಾರ್ಯಕ್ರಮ ಬಹಳ ಜನ ನಮ್ಮೆಲ್ಲರಿಗೂ ಯಾಕಂದ್ರೆ ಸಣ್ಣ ಪ್ರಮಾಣದಾಗ ಅವ್ರು ಯಾವ ಕಾರ್ಯಕ್ರಮ ಹಾಕಿರಲಿಲ್ಲ, ಅವ್ರು ದೊಡ್ಡ ಕಾರ್ಯಕ್ರಮ ಹಾಕಿರ್ತಾರೆ. ಪ್ರತಿ ವರ್ಷವೂ ಕೂಡ ಅವರು ಜನ್ಮದಿನಾಚರಣೆ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ಸಮಾರಂಭದಲ್ಲಿ ಇಂಥ ಅನೇಕ ಜನಪರ ಕಾರ್ಯಕ್ರಮ ಮಾಡೋದು ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಬರೀ ಮದುವೆ ಮಾಡ್ತಾ ಅಷ್ಟೇ ಸಾಕು, ಮದುವೆ ಜೊತೆಗೆ ಜಗದ್ಗುರುಗಳನ್ನ ಕರ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನ ನಮ್ಮೆಲ್ಲರೂ ಕೂಡ ಕೊಡ್ತಕ್ಕಂಥದ್ದು. ಜೊತೆಗೆ 51 ಜನ ಬಡವರ ಬದುಕಿಗೆ ಆಸರೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯ. ಅದಕ್ಕೆ ಇಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ಧರ್ಮದ ದಾರಿಯಲ್ಲಿ ಯಾವ ನಿರ್ಧಾರ ಮಾಡಲು ಸಾಧ್ಯ ಇರ್ತದೆ. ಅಂತ ಒಂದು ಧರ್ಮದ ದಾರಿಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಮದ್ದಾನೇಶ್ವರ ಕುಟುಂಬದವರು ಅಂತಕ್ಕಂಥ ಮಾತನ್ನ ನಾವ್ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಶ್ರೀಗಳ ಆಶೀರ್ವಾದ ನಾವೆಲ್ಲರೂ ಕೂಡ ಬರತಕ್ಕಂಥದ್ದು, ವಿಶೇಷವಾಗಿ ನವದಂಪತಿಗಳಿಗೆ ಬರತಕ್ಕಂಥದ್ದು ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು ಅಂತೇಳಿ ಈ ಸಂದರ್ಭ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಹೋಗ್ತಕ್ಕಂಥ ಎಲ್ಲರ ಬದುಕು ಕೂಡ ಬಂಗಾರವಾಗಿ ಶ್ರೀಗಳ ಆಶೀರ್ವಾದದಿಂದ ಮುಂದಿನ ನಿರ್ಮಾಣಗಳಲ್ಲಿ ವಿಜಯವಾಗಿ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಕೇಳಿ ತಮ್ಮೆಲ್ಲರೂ ವಂದಿಸಿ ಜಗದ್ಗುರುಗಳ ಪಾದಕ್ಕೆ ನನ್ನ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.